ನನ್ನ ಸಿಎಂ ನಡುವೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ. ಇದೇ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಕೆಪಿಸಿಸಿ ಡಿಕೆ ಶಿವಕುಮಾರ್ ಹೇಳಿಕೆ. ನಾನಂತೂ ಗುಂಪುಗಾರಿಕೆ ಮಾಡಲ್ಲ. ನಾಳೆ ದೆಹಲಿಗೆ ಹೋಗ್ತಾ ಇದ್ದೇನೆ. ಶಾಸಕರನ್ನ ಕರೆದುಕೊಂಡು ದೆಹಲಿಗೆ ಹೋಗ್ತಾ ಇಲ್ಲ. ಕರೆದುಕೊಂಡು ಹೋಗುವುದು ದೊಡ್ಡ ಕೆಲಸನೂ ಅಲ್ಲ. 7-8 ಶಾಸಕರನ್ನ ಕರೆದುಕೊಂಡು ಹೋಗಬಹುದು. ಆದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ನಾನು ಒಂದು ಸ್ಥಾನದಲ್ಲಿ ಇರುವವನು ಎಂದು ಹೇಳಿಕೆಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ವೈದ್ಯವ್ಯಕ್ತಿ ಎನ್ಕೆಎಸ್ ಟಿವಿ 4. ಅಧಿಕಾರ ತರಕ್ಕೆ ಅವರು ತೊರೆದಿದ್ದಾರೆ. ನಾವೆಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ಪಕ್ಷವನ್ನ ಕಟ್ಟಿದ್ದೇವೆ. ನಾನೊಬ್ಬನೇ ಏನು ಪಾರ್ಟಿ ಕಟ್ಟಿಲ್ಲ. ಕಲೆಕ್ಟಿವ್ ಲೀಡರ್ಶಿಪ್, ಆಲ್ MLA ಕ್ಯಾಂಡಿಡೇಟ್ಸು, ಲೀಡರ್ಸು, ಆಫೀಸ್ ಬೇರರ್ಸು, ಸಿದ್ದರಾಮಯ್ಯ ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಈ ಪಕ್ಷದ ಮತ್ತೆ ಅಧಿಕಾರಕ್ಕೆ ನಾವು ತಂದಿದ್ದೇವೆ. ಅದನ್ನು ಉಳಿಸ್ಕೊಂಡು ಹೋಗಬೇಕು. ಉಳಿಸ್ಕೊಂಡು ಹೋಗೋ ದೃಷ್ಟಿಯಿಂದ ಅನೇಕ ಚರ್ಚೆಗಳನ್ನು ಮಾಡಿದ್ದೇವೆ, ಭೇಟಿ ಮಾಡಿದ್ದೇವೆ. ಸೊ ಆ ವಿಚಾರದಲ್ಲಿ ನಮ್ಮದು ರೋಡ್ ಮ್ಯಾಪು ಈಗ 2.5 ವರ್ಷ ಆಯಿತು. ನೆಕ್ಸ್ಟ್ 2.5 ವರ್ಷಕ್ಕೆ ಏನು ಹೊಸ ರೂಪ ಕೊಡಬೇಕು ಈ ರಾಜ್ಯಕ್ಕೆ ಅನ್ನೋದು ನಮ್ಮೆಲ್ಲರೂ ಕೂಡ ಅವರವರ ಅಭಿಪ್ರಾಯಗಳನ್ನು ನಾವೆಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಅದೇನ್ ಬಿಟ್ರೆ ಬೇರೆ ವಿಶೇಷ ಏನಿದೆ ಸರ್. 2.5 ವರ್ಷದ ರೋಡ್ ಮ್ಯಾಪ್ ಅಂದ್ರೆ ಅದು ಸಹಜವಾಗಿ ಶ್ರಮ ಪಟ್ಟಂತ ಡಿಕೆ ಶಿವಕುಮಾರ್ ಅವರಿಗೆ ಮೀಸಲಿರುವ ವರ್ಷಗಳು ಅಂತ ಆತರ ಏನಿಲ್ಲ. ಆತರ 2.5 ವರ್ಷ ಇದು ನನಗೆ ವೈಯಕ್ತಿಕವಾದ ವಿಚಾರ ಏನಿದೆ. ಶ್ರಮಕ್ಕೆ ನನ್ನ ವೈಯಕ್ತಿಕ ಎಲ್ಲ ಪಕ್ಷ ತೀರ್ಮಾನ ಮಾಡ್ತಿದೆ. ಎಲ್ಲಾರು ನಂದಾಗಿ ಸಿದ್ದರಾಮಯ್ಯ ಯಾವುದು ವೈಯಕ್ತಿಕವಾದ ವಿಚಾರ ಇಲ್ಲ. ನಾವಿದ್ರೂ ಪಕ್ಷ ನಮ್ಮನ್ನ ಗುರುಸಿದೆ. ನಾವು ಪಕ್ಷಕ್ಕೆ ವಾಪಸ್ ಅಧಿಕಾರಕ್ಕೆ ತರಕ್ಕೆ ಇರಬೇಕು. ನಾವೆಲ್ಲರೂ ಸೇರಿ ಒಟ್ಟಿಗೆ ಇರುವಂತಹ ಮಂತ್ರಿಗಳು, MLAಗಳು, ಕಾರ್ಯಕರ್ತರು, ಚೇರ್ಮನ್ಗಳು, ಬ್ಲಾಕ್ ಅಧ್ಯಕ್ಷರುಗಳು ಇಂದ ಆದಿಯಾಗಿ ಎಲ್ಲರೂ ಕೂಡ ಕಾರ್ಯಕರ್ತರು, ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ಇರುವಂತಹ ಎಲ್ಲ ಲೀಡರ್ಗಳು ಒಟ್ಟಿಗೆ ಸೇರಿ ನಾವೆಲ್ಲ ಕೆಲಸ ಮಾಡ್ತೀವಿ. ಸರ್, 29ನೇ ತಾರೀಕು ದೆಹಲಿಯಲ್ಲಿ ಸಭೆ ಇದೆ ಎನ್ನುವಂಥದ್ದು ಸರ್. ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ತಮ್ಮ ಸಿಎಂ ಅವರ ಸಭೆ ಇದೆ. ನನಗೆ ಗೊತ್ತಿಲ್ಲ. ನಾನು 28 ಇಂದಿರಾ ಗಾಂಧಿ ಅವರ ಕೊಟ್ಟಂತ ನಮ್ಮ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಡಿಪಾರ್ಟ್ಮೆಂಟ್ ಅಲ್ಲಿ ಅಂಗನವಾಡಿ ಕಾರ್ಯಕ್ರಮದ ಒಂದು ಹೊಸ ಅಕ್ಕಪಡೆ ಅಂತ ಶುರು ಆಗ್ತಾ ಇದೆ. ಅದು ಇದೆ. ಇವತ್ತು ಸಂವಿಧಾನ ದಿನ ಇದೆ. ನಾಳೆ ಕ್ಯಾಬಿನೆಟ್ ಇದೆ. 29 ಇನ್ನ ದೂರ ಇದೆ. ನೋಡೋಣ ಸರ್. ತಾವೇನು ಅದಕ್ಕಿಂತ ಮುಂಚಿತವಾಗಿ ಹೋಗಿ ಅಂದ್ರೆ ಏನಾದ್ರು ಸೋನಿಯಾ ಗಾಂಧಿ ಅವರ ಭೇಟಿಗೆ, ರಾಹುಲ್ ಗಾಂಧಿ ಅವರ ಭೇಟಿಗೆ ಪ್ರಯತ್ನಿಸ್ತಿದ್ದೀರಿ ಅನ್ನುವಂತ ಮಾಹಿತಿ ನನಗೆ ನೀವು ಬಿಟ್ಬಿಟ್ರೆ ಸ್ವಲ್ಪ ರೆಸ್ಟ್ ತಗೋಬೇಕು. ಸರ್, ಇದರ ನಡುವೆ ಆರ್ ಅಶೋಕ್ ಇವತ್ತು ಪ್ರೆಸ್ ಮೀಟ್ ಮಾಡಿ ಡಿಕೆ ಶಿವಕುಮಾರ್ ಅವರು ಒಕ್ಕಲಿಗ ನಾಯಕ ಅಲ್ಲ ಅಂತ ಹೇಳಿದ್ರು ಸರ್. ನಾನು ಯಾರು ಹೇಳಿದ್ರು ಒಕ್ಕಲಿಗ ನಾಯಕ ಅಲ್ಲ ಅಂತ? ನನ್ನ ಒಕ್ಕಲಿಗ ನಾಯಕ ಅಂತ ಯಾವತ್ತೂ ನಾನು ಹೇಳಿಲ್ಲ. ನಾನೊಬ್ಬ ಕಾಂಗ್ರೆಸ್ ನಾಯಕ. ಕಾಂಗ್ರೆಸ್ ನಾಯಕ ಅಂತ ನಾನು ಒಪ್ಕೋತೀನಿ. ಒಕ್ಕಲಿಗ ನಾಯಕ ಅಂತ ಏನು ಹೇಳಿದ್ದೀನಿ ನಾನು? ಒಕ್ಕಲಿಗನಾಗ ಹುಟ್ಟಿದ್ದೀನಿ ಅಷ್ಟೇ. ಒಕ್ಕಲಿಗನಾಗ ಹುಟ್ಟಿದ್ದೀನಿ. ಅದರಲ್ಲಿ ನನಗೆ ಅನುಮಾನ ಏನಿಲ್ಲ. ನಾವು ನಮ್ಮ ಜಾತಿನ ಅವ್ರ ಜಾತಿ ನಾವು ಬಿಡಲ್ಲ ಅಂತ ಜಾತಿನೂ ಬಿಡುದಿಲ್ಲ, ಧರ್ಮನೂ ಬಿಡುದಿಲ್ಲ. ಅವರೇ ಒಕ್ಕಲಿಗ ನಾಯಕರು ಪದ ತಗೊಂಡು ಬ್ಯಾಡ್ಜ್ ಹಾಕೊಂಡು ಯಾರವರು ಬ್ಯಾಡ್ಜ್ ಬೇಕಾದ್ರೆ ವರ್ಷ ಕಳ್ಸ್ಕೊಡ್ತೀನಿ ಹಾಕೊಳ್ಳಿ. ಅಶೋಕಣ್ಣ ಒಳ್ಳೆ ಪದವಿ ಇದೆ. ಚಕ್ರವರ್ತಿ ಅಶೋಕ್ ಸಾಮ್ರಾಟ್. ಸರ್ ನೀವು ಒಂದು ನಿಮಿಷ ಪ್ಲೀಸ್ ಸರ್. ತಾವು ಮತ್ತು ಸಿದ್ದರಾಮಯ್ಯ ಅವರು ಒಟ್ಟಾಗಿ ಸರ್ಕಾರವನ್ನು ಅಧಿಕಾರಕ್ಕೆ ಜೋಡೆತ್ತಿನ ರೀತಿ ಹೋದವರು ಸರ್. ಅವತ್ತು ತಮ್ಮ ಪ್ರಯತ್ನಕ್ಕೆ ಆಗ ಒಂದು ಫಲ ಸಿಗಲಿಲ್ಲ. ಪ್ರಯತ್ನಕ್ಕೆ ಫಲ ಅಥವಾ ಭಕ್ತಿಗೆ ಭಗವಂತನ ಒಲವು, ಇದೆಲ್ಲವೂ ಶುಭಗಳಿಗೆ ಶುಭ ಮುಹೂರ್ತ ಈಗ ಬಂದಿದೆಯಾ? ಇಬ್ರು ಜೊತೆಗೆ ಓಡಿಸ್ತಾ ಇದೀವಲ್ಲ ಸರ್ಕಾರ. ಎಲ್ಲ ಸೇರಿ ಒಟ್ಟಿಗೆ ಸರ್ಕಾರ ಜನಕ್ಕೂ ಎಲ್ಲ ಏನ್ ಬೇಕೋ ನಾವೆಲ್ಲ ಕೊಡ್ತಾ ಇದೀವಲ್ಲ. ಸರ್, ನೀವು ಪೆನ್ ಕೇಳಿದ್ರಿ ಸರ್. ಪೆನ್ನು ಪೇಪರ್ ನಿಮ್ ಕೈಗೆ ಪೆನ್ನು ಬಂತು, ಪೇಪರು ಬಂದಿತ್ತು. ಆದ್ರೆ ನಿಮ್ ಪೆನ್ನಿಗೆ ಕ್ಯಾಪ್ ಹಾಕಿಟ್ಟಿದ್ರು ಸರ್. ಸಿದ್ದರಾಮಯ್ಯ ಅವಕಾಶ ಬಂದಿದೆಯಾ ಸರ್? ಸಾಕು ಸರ್. 2 ಪ್ರಶ್ನೆ ಸರ್. CNN ಒನ್ ಸೆಕೆಂಡ್ ನಿಮ್ಮೆಲ್ಲ ಕೇಸ್ ಹಾಕ್ಬೇಕಾಗ್ತದೆ. ಹ್ಯಾರಾಸ್ ಮಾಡ್ತಾ ಇದೀವಿ. ಹ್ಯಾರಾಸ್ ಮಾಡಿ ಬಿಡಿ ಸರ್. ನೋಡ್ಕೊಂಡು ಹ್ಯಾರಾಸ್ ಮಾಡಿ ನಮಗೆ ಹಿಡ್ಕೊಂಡು ನೀವು ನೋಡಿ ದಿಗ್ಬಂಧನ ಮಾಡಿದೀರಿ ನನ್ನ. Okay, sir, just two questions in English for CNN News 18. Joining us. They all want
But they want you to see as a CM. There is a huge demand by MLAs. Thank you. Okay, thank you. DK Shivakumar. Sir, a lot. Sir, a lot of speculation around. What was on agenda, sir? The party strong to see that we come back to power in 2028 and 2029. A lot of chatter on you meeting the Congress High Command. Is that on agenda, sir? Are you meeting the Congress High Deputy CM Command? DK Shivakumar joins NDTV, sir. Thank you so much for speaking to us, sir. So certainly there was a meeting with Sachin Jaidoo. Yes, sir. It is raising a lot of questions, sir. If you could clear the air, sir, firstly. What is there is my working president, is my senior leader of the party. We all have to work together. We want a lot of, we want a roadmap for 28 and 29. So we have discussed the political strategy, how we should bring back the party in both the years to come. Message to everyone is that this is the state, the Congress party will come back to power again and will help. One question, they say that by 1st of December there will be some meetings in Delhi. Do you believe that you believe there will be clarity? So, but certainly, sir, a lot of supporters of yours are saying that DK Shivakumar deserves to become the chief minister, sir. But the question being raised, they are saying that initially, yes, he provided a clarification saying that 2.5 Siddaramaiah, sir, will be 2.5 next 5 years. Now, DK Shivakumar will be the chief minister, sir. Certainly, your leaders in themselves are voting right now, sir. All people of the state are supporters, the Congress supporters, they're not supporters. So, but the chief minister is saying he's chief minister. Put a full stop to it, sir. I don't know about it.